ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ ಅಥವಾ ಜುಂಗಿನ ಈ ಸೂಪರ್ ಟಿಪ್ಸ್ ತಿಳಿದ್ರೆ ಪಾತ್ರೆ ತೊಳೆಯುವ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲರೂ ಈ ಸೂಪರ್ ಟಿಪ್ಸನ್ನು ತಿಳಿದಿರಲೇಬೇಕು. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಪಾತ್ರೆ ತೊಳೆಯುವ ಕೆಲಸ ನಮಗೆಲ್ಲ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಪಾತ್ರೆ ತೊಳೆಯುವುದಕ್ಕೆ ಸೋಪ್ ಲಿಕ್ವಿಡ್ಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸ್ಕ್ರಬ್ಬರ್ ಅಂದರೆ ಜುಂಗು. ಈ ಸ್ಕ್ರಬ್ಬರ್ಗಳನ್ನು ಬಳಸಿ ಪಾತ್ರೆ ತಿಕ್ಕುವಾಗ ನಾನಾ ರೀತಿಯ ತೊಂದರೆಯನ್ನು ನಾವು ಪ್ರತಿನಿತ್ಯ ಅನುಭವಿಸ್ತೇವೆ. ಕೆಲವರಿಗೆ ಈ ಜುಂಗು ತರಚಿ ಗಾಯಗಳಾಗುತ್ತೆ. ಅಷ್ಟೇ ಅಲ್ಲ, ಈ ಸ್ಕ್ರಬ್ಬರ್ಗಳನ್ನು ತಂದ ಸ್ವಲ್ಪ ದಿನಕ್ಕೇ ಇದು ಹಾಳಾಗುತ್ತೆ. ಈ ಎಲ್ಲ ಪ್ರಾಬ್ಲಮ್ಸ್ಗೆ ಇವತ್ತು ಕೆಲವು ಸ್ಕ್ರಬ್ಬರ್ನ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ, ನಿಮ್ಮ ಪಾತ್ರೆ ತೊಳೆಯುವ ಕೆಲಸ ಬೇಗ ಮುಗಿಯುತ್ತೆ, ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಬನ್ನಿ ಹಾಗಾದರೆ ಈ ಸೂಪರ್ ಟಿಪ್ಸ್ಗಳನ್ನು ನೋಡ್ಕೊಂಬರೋಣ. ಈ ರೀತಿಯ ಸ್ಟೀಲ್ ಸ್ಕ್ರಬ್ಬರ್ನ ನಾವೆಲ್ಲರೂ ಬಳಸ್ತೀವಿ ಅಲ್ವಾ? ಇದು ಬಳಸ್ತಾ ಈ ರೀತಿ ಆಗಿಬಿಡುತ್ತೆ. ನಂತರ ಇದನ್ನು ಬಳಸೋದಕ್ಕೂ ಕೂಡ ತುಂಬಾ ಕಷ್ಟ. ಅಷ್ಟೇ ಅಲ್ಲ, ಈ ಸ್ಟೀಲ್ ಸ್ಕ್ರಬ್ಬರ್ಗಳು ಕೈಗೆ ತಾಗಿ ಗಾಯ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದು ಅವಾಗವಾಗ ತರಚ್ಕೊಳ್ತಾನೆ ಇರುತ್ತೆ. ಇನ್ನು ಕೆಲವರಿಗೆ ಇದು ತುಂಬಾ ಸಾಮಾನ್ಯವಾದ ಪ್ರಾಬ್ಲಮ್ಸ್ ಅಂತಲೇ ಹೇಳ್ಬೋದು. ಹೀಗಾಗುತ್ತೆ ಅಂತಂದರೆ ನಿಮಗೆ ಈ ರೀತಿಯ ಟಿಪ್ಸ್ನ ಫಾಲೋ ಮಾಡಿ. ಒಂದು ಹಳೆಯ ಬಾಟಲ್ನ ತಗೊಳ್ಳಿ. ಈ ರೀತಿಯ ಖಾಲಿ ಬಾಟಲ್ನ ತಗೊಂಡು ಈ ರೀತಿ ಮೇಲ್ಗಡೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು. ನಂತರ ಈ ಕ್ಯಾಪ್ ಇರುತ್ತಲ್ಲ, ಇದರ ಮುಚ್ಚಳ ಇರೋ ಜಾಗನ ಹೀಗೆ ತೂತ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸಣ್ಣದಾಗಿ ಹೋಲ್ ಮಾಡ್ಕೊಳ್ಳಿ. ನೋಡಿ, ಸ್ಕ್ರಬ್ಬರ್ಗೆ ಈ ರೀತಿ ದಾರನ ಹಾಕ್ಕೊಳ್ಬೇಕು. ಮಧ್ಯ ಭಾಗಕ್ಕೆ ಈ ರೀತಿ ದಾರನ ಹಾಕ್ಕೊಳ್ಳಿ. ನೋಡಿ, ಆವಾಗಲೇ ನಾವು ಕ್ಯಾಪ್ಗೆ ಹೋಲ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ಎರಡೂ ದಾರನ ಹಾಕಿ ಎಳಿಬೇಕಾಗತ್ತೆ. ನೋಡಿ, ಈ ಸ್ಕ್ರಬ್ಬರ್ ಇವಾಗ ಈ ಬಾಟಲ್ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದರೊಳಗಡೆ ಹೋಗ್ತಾ ಇದೆ. ನೋಡಿ, ಮತ್ತೆ ನಾನು ಈ ಬಾಟಲ್ನ ಸುತ್ತ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಫಸ್ಟಿಗೆ ತುಂಬಾ ಜಾಸ್ತಿ ಕಟ್ ಮಾಡ್ಕೊಂಡ್ರಿ ಅಂದರೆ ಆಮೇಲೆ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರಿ, ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಈ ರೀತಿಯ ಸ್ಕ್ರಬ್ಬರ್ಗಳು ನಿಮಗೆ ಮಾರ್ಕೆಟ್ನಲ್ಲೂ ಸಿಗುತ್ತೆ. ಅದರ ಬದಲು ನಾವೇ ಈ ರೀತಿ ಕಸಕ್ಕೆ ಎಸೆಯುವಂಥ ಬಾಟಲ್ನಿಂದ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೋಡಿ, ಈಗ ಈ ಸ್ಕ್ರಬ್ಬರ್ನಿಂದ ಏನೇ ತೊಳೆಯಿರಿ ನಿಮಗೆ ಕೈ ತರ್ಚೋದಿಲ್ಲ. ಅಷ್ಟೇ ಅಲ್ಲ, ಕೆಲವರಿಗೆ ಸೋಪಿಂದೆಲ್ಲ ಅಲರ್ಜಿ ಆಗ್ತಾ ಇರುತ್ತಲ್ಲ, ಅದು ಕೂಡ ಆಗೋದಿಲ್ಲ. ಹಾಗೆಯೇ ನೋಡಿ, ಇದನ್ನು ಯೂಸ್ ಮಾಡಿದ ನಂತರ ಈ ರೀತಿ ಹ್ಯಾಂಗ್ ಮಾಡಿ ಇಟ್ಟರೆ ನೀಟಾಗಿ ಒಣ್ಕೊಳ್ಳುತ್ತೆ. ಯಾವುದೇ ರೀತಿ ಜುಂಗು ಕೂಡ ಹಾಳಾಗುವಂಥ ಚಾನ್ಸಸ್ ತುಂಬಾ ಕಡಿಮೆ. ನೋಡಿ, ಈ ರೀತಿಯ ಜುಂಗುಗಳನ್ನ ನಾವು ಪಾತ್ರೆ ತೊಳೆಯೋದಕ್ಕೆ ಬಳಸ್ತೀವಿ. ಆದರೆ ಇವುಗಳಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳಿರುತ್ತೆ. ಬರೀ ನೀರಲ್ಲಿ ತೊಳೆದ್ರೆ ಇದು ಕ್ಲೀನ್ ಆಗೋದಿಲ್ಲ. ಅಷ್ಟೇ ಅಲ್ಲ, ಈ ಜುಂಗುಗಳನ್ನ ಕ್ಲೀನ್ ಮಾಡದೇ ಇದ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಹಾನಿಕಾರಕ. ಅದಕ್ಕೆ ಏನು ಮಾಡಬೇಕು? ರಾತ್ರಿ ಮಲಗೋ ಮೊದಲು ಬಿಸಿ ನೀರನ್ನ ತಗೊಳ್ಳಿ. ಅದಕ್ಕೆ 1 ಚಮಚದಷ್ಟು ಉಪ್ಪನ್ನ ಹಾಕಿ ಅದರಲ್ಲಿ ಈ ಜುಂಗುಗಳನ್ನ ನೆನೆಸಿಟ್ಕೊಳ್ಳಿ. ಈ ರೀತಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಇದನ್ನ ಬರೀ ನೀರಲ್ಲಿ ಒಮ್ಮೆ ತೊಳೀರಿ ಸಾಕು. ನೋಡಿ, ಸ್ವಲ್ಪ ಹೊತ್ತಲ್ಲೇ ಇದು ಎಷ್ಟು ಕೊಳೆ ಬಿಟ್ಟಿದೆ ಅಂತ. ಇದರಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ದೇ ಇರುವಷ್ಟು ಕೊಳೆ ಇರುತ್ತೆ. ಅದರಿಂದ ಅವಾಗವಾಗ ಈ ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ಗಳನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಇನ್ನು ಬಾತ್ರೂಮ್ನ ಟೈಲ್ಸ್ ಹಾಗೂ ಈ ಸಿಂಕ್ಗಳನ್ನ ಕ್ಲೀನ್ ಮಾಡೋದಕ್ಕೆ ನಾವೆಲ್ಲರೂ ಹಾರ್ಪಿಕ್ನಂಥ ಹಾರ್ಶ್ ಕೆಮಿಕಲ್ಸ್ನ ಬಳಸ್ತೀವಿ. ಈ ಹಾರ್ಶ್ ಕೆಮಿಕಲ್ಸ್ಗಳನ್ನ ಹಾಕಿ ನಂತರ ಸ್ಕ್ರಬ್ಬರ್ನಿಂದ ಬರೀ ಕೈಯಲ್ಲಿ ಉಜ್ತೀವಿ. ಇದರಿಂದ ಕೈಗಳಲ್ಲಿ ಅಲರ್ಜಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡಬಹುದು ನೋಡಿ, ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಬಾಟಲನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕ ಬಾಟಲ್ ತೊಗೊಂಡ್ರೆ ಒಳ್ಳೆಯದು. ನಂತರ ಒಂದು ಸ್ಕ್ರಬ್ಬರ್ನ ತಗೊಳ್ಳಿ. ಈ ಬಾಟಲ್ನ ಏನು ಮಾಡಬೇಕು, ಈ ರೀತಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ನಂತರ ಈ ಸ್ಕ್ರಬ್ಬರ್ಗೆ ಅದನ್ನು ಒತ್ತಿ ಹಿಡೀರಿ. ಇಮಿಡಿಯೇಟ್ ಆಗಿ ಇದು ಅಂಟ್ಕೊಳ್ಳುತ್ತೆ. ಯಾಕಂದರೆ ಬಾಟಲ್ ನಾವು ಮೆಲ್ಟ್ ಮಾಡಿರ್ತೀವಲ್ಲ, ಆ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಅಂಟ್ಕೊಳ್ಳುತ್ತೆ. ಇನ್ನು ಇದರಿಂದ ಆರಾಮಾಗಿ ಬಾತ್ರೂಮ್ ಟೈಲ್ಸು, ಈ ರೀತಿಯ ಸಿಂಕ್ಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದೊಂದು ಸೂಪರ್ ಆಗಿರುವಂಥ ಟಿಪ್ಸ್ ಅಲ್ವಾ? ನೀವು ಕೂಡ ಫಾಲೋ ಮಾಡಿ ನೋಡಿ. ನೋಡಿ, ಈ ರೀತಿಯ ಗ್ರೀನ್ ಕಲರ್ ಸ್ಕ್ರಬ್ಬರ್ ಇರುತ್ತಲ್ಲ, ಇದನ್ನ ತಂದಿದ ತಕ್ಷಣನೇ ತುಂಬಾ ಹಾರ್ಡ್ ಆಗಿರುತ್ತೆ. ಇದರಿಂದ ಏನು ಕೂಡ ಉಜ್ಜೋದಕ್ಕಷ್ಟು ಚೆನ್ನಾಗಿ ಆಗೋದಿಲ್ಲ. ಅವಾಗ ಏನು ಮಾಡಬೇಕು, ಇದನ್ನ ಸಾಫ್ಟ್ ಮಾಡೋದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಳಿ. ಬಿಸಿ ನೀರಿನಲ್ಲಿ 1 ನಿಮಿಷ ಇಟ್ಟರೆ ಸಾಕು, ಇದು ಸಾಫ್ಟ್ ಆಗುತ್ತೆ. ಇಮಿಡಿಯೇಟ್ ಆಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ತಿಳಿದಿದ್ರೆ ನಿಮ್ಮ ಪಾತ್ರೆ ತೊಳೆಯುವ ಕೆಲಸ ತುಂಬಾ ಸುಲಭವಾಗಿ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಬೇಡ ಅಂತ ಕಸಕ್ಕೆ ಎಸೆಯುವ ವಸ್ತುಗಳಿಂದಲೇ ನಾವು ಸೂಪರ್ ಟಿಪ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ನೀವು ಕೂಡ ತಪ್ಪದೇ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.